ಶಾಲಾ ಮಕ್ಕಳ ಶೂ ವಿತರಣೆಯಲ್ಲೂ ಕೂಡ ಲೂಟಿ ಮಾಡಿದ್ದಾರೆ ಅಧಿಕಾರಿಗಳು. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ವಿಜಯನಗರ ಜಿಲ್ಲೆಯ ಹಲವೆಡೆ ಕಳಪೆ ಶೂ ಅನ್ನು ವಿತರಣೆ ಮಾಡಲಾಗಿದೆ. ಶಾಲಾ ಮಕ್ಕಳ ಶೂ ವಿತರಣೆಯಲ್ಲೂ ಕೂಡ ಲೂಟಿ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಭ್ರಷ್ಟಾಚಾರ. ವಿಜಯನಗರ ಜಿಲ್ಲೆಯ ಹಲವೆಡೆ ಕಳಪೆ ಶೂ ವಿತರಣೆಯನ್ನ ಮಾಡಲಾಗಿದೆ. ಮಕ್ಕಳಿಗೆ ಕ್ವಾಲಿಟಿಯೇ ಇಲ್ಲದಂತಹ ಶೂಗಳನ್ನ ಕೊಡ್ತಾ ಇಲಾಖೆ. ಹಾಗಾದ್ರೆ ಕಂಪನಿಯ ಲೇಬಲ್ ಇಲ್ಲ, ಕಂಪನಿ ಲೇಬಲ್ ಇರದಂತಹ ಬಾಕ್ಸ್ನಲ್ಲಿಟ್ಟು ವಿತರಣೆಯನ್ನ ಮಾಡಿದ್ದಾರೆ. ಅರ್ಧಂಬರ್ಧ ಹರಿದಂತಹ ಶೂಗಳನ್ನ ಕೂಡ ವಿತರಣೆ ಮಾಡಿದಂತಹ ಆರೋಪ ಕೇಳಿಬಂದಿರುವಂಥದ್ದು. 2026-27ನೇ ಸಾಲಿನ ಬೂಟು ಸಾಕ್ಸ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಎಸ್ಎಫ್ಐ ಹಾಗೆ ಡಿವೈಎಫ್ಐ ಸಂಘಟನೆ ಈ ಕುರಿತಂತೆ ಆರೋಪವನ್ನು ಕೂಡ ಮಾಡಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಸರ್ಕಾರಿ ಮಕ್ಕಳು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಬೂಟು, ಸಾಕ್ಸು, ಬ್ಯಾಗು, ಇನ್ನು ಉಚಿತವಾದಂತಹ ಒಂದಷ್ಟು ಸಾಮಗ್ರಿಗಳನ್ನು ಕೊಡಬೇಕು, ಅಗತ್ಯಕರವಾದಂತಹ ಪರಿಕರಗಳನ್ನ ಅನ್ನುವಂತಹ ಒಂದು ಕಾನ್ಸೆಪ್ಟ್. ಶಾಲಾ ಮಕ್ಕಳಿಗೆ ಕಳಪೆ ಶೂ ವಿತರಣೆ ಮಾಡಲಾಗಿದೆ. ಈಗಾಗಲೇ ಶೂ ಒಳಗಿನ ಲೇಸ್ ಕಿತ್ತು ಹೋಗಿದೆ. ಕಮಿಷನ್ ಆಸೆಗೆ ಕಳಪೆ ಮಟ್ಟದ ಶೂಗಳನ್ನು ವಿತರಣೆ ಮಾಡಲಾಗಿದೆ. ತಕ್ಷಣ ಕಳಪೆ ಶೂ ಸಾಕ್ಸ್ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥ ಆಫೀಸರ್ಸ್ ಮೇಲೂ ಕೂಡ ಕ್ರಮವನ್ನು ಜರುಗಿಸಬೇಕು ಅಂತ ಈಗಾಗಲೇ ಪೋಷಕರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇಲ್ಲದಿದ್ದರೆ ಡಿಸಿ ಕಚೇರಿಯ ಬಳಿ ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿಡಿಪಿಐ ವೆಂಕಟೇಶ್ ರಾಮಚಂದ್ರಪ್ಪ ಅವರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆಯಂತೆ. ಈ ಕುರಿತಂತೆ ಜಿಲ್ಲಾ ಶಿಕ್ಷಣ ಇಲಾಖೆ ಡಿಡಿಪಿಐ ವೆಂಕಟೇಶ್ ಇವರಿಗೂ ಕೂಡ ಮನವಿಯನ್ನು ಮಾಡಲಾಗಿದೆ. ಹಾಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಸಂಘಟನೆಗಳ ಕಾರ್ಯಕರ್ತರು ಕೂಡ. ಸರ್, ಇವತ್ತು ನಾವೇನು ಡಿಡಿಪಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಎಸ್ಎಫ್ಎಂ ಡಿವೈಎಫ್ಐ ಒಂದಿಗೆ. ಏನಪ್ಪಾ ಅಂದ್ರೆ ಕಳಪೆ ಮಟ್ಟದ ಶೂಗಳನ್ನು ಇವತ್ತು ಸರ್ಕಾರಿ ಏನೋ ಯೋಜನೆ ತಂದಿತ್ತು, ಶಾಲಾ ಬಿಟ್ಟ ಮಕ್ಕಳು ಶಾಲೆಗೆ ಬರಲಿ ಅಥವಾ ಯೋಜನೆ ಕೊಟ್ಟ ಶಾಲೆ ಮಕ್ಕಳೇ ಬರ್ತಾರೆ ಅಂತ ಹೇಳಿ ಅದನ್ನೇ ಒಂದು ನೆವ ಇಟ್ಕೊಂಡು ಇವತ್ತು ಬೂಟ್ ವಿತರಣೆ ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ಆಹಾರ ಕೊಡ್ತೀವಿ ಅಂತ ಹೇಳಿ. ಇದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡುವಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯವರು ಮುಂದಾಗಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ಈಗ ಬೋಟ್ಗಳನ್ನ ನೀಡಿದಕ್ಕೆ ಒಂದು ವಿಡಿಯೋ ಮತ್ತು ಅದರ ಫೋಟೋಸ್ ನಾವು ಡಿಡಿಪಿ ನೀಡಿದ್ದೇವೆ. ಎಷ್ಟು ಮಟ್ಟಿಗೆ ಕಳಪೆ ಇದೆ ಅಂತಂದ್ರೆ ಒಳಗಿರ್ತಕ್ಕಂಥ ಲೇಸ್ ಏನಿದೆ ಕಿತ್ಕೊಂಡು ಹೋಗಿದೆ. ಆಲ್ರೆಡಿ ಇನ್ನು ಒಂದ್ ದಿನನೂ ಯೂಸ್ ಮಾಡಿಲ್ಲ, ಆಲ್ರೆಡಿ ಕಿತ್ಕೊಂಡು ಹೋಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಒಂದು ಶೂಗೆ ನಾವು ಬೆಲೆನ 265 ನಿಗದಿ ಮಾಡಿವಿ ಅಂತ. 265 ರೂಪಾಯಿ MRP ಬೆಲೆ ಇರ್ಬೋದು, ಆದ್ರೆ ನಾವು ಸಾವಿರಾರು ಗಟ್ಟಲೆ ನಾವು ಶೂ ಅನ್ನು ತಗೊಂಡಾಗ ಇಷ್ಟೊಂದು ಡಿಸ್ಕೌಂಟ್ ಇರ್ತದೆ. ಇದರಲ್ಲಿ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಟೆಂಡರ್ ಮಾಡಿದಂತವರು ಕೂಡ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಇವತ್ತು ಒತ್ತಾಯ ಮಾಡೋದು ಏನಂದ್ರೆ ಡಿಡಿಪಿ ಅವ್ರಿಗೆ ಇದರ ತನಿಖೆ ಆಗ್ಬೇಕು. ಹಾಗೆ ಅದು ಉತ್ತಮ ಕ್ವಾಲಿಟಿ ಮಟ್ಟದ ಗುಣಮಟ್ಟದ ಶೂಗಳು ಮಕ್ಕಳಿಗೆ ಡಿಡಿಪಿ ಅವ್ರಿಗೆ ಸಾರ್ ಅವ್ರಿಗೆ ಮನವಿ ಪತ್ರ ಕೊಟ್ಟಿದೀವಿ. ಆ ಮನವಿ ಪತ್ರ ಉದ್ದೇಶ ಏನಪ್ಪಾ ಅಂದ್ರೆ ಶೂಸ್ಗಳು ಸರಿಯಾಗಿ ಅಂತ ಕ್ವಾಲಿಟಿಯಲ್ಲಿ ಕೊಟ್ಟಿಲ್ಲ, ಅದನ್ನ ವಿದ್ಯಾರ್ಥಿಗಳಿಗೆ ಶೂ ಅನ್ನ ಸರಿಯಾದ ರೀತಿಯಿಂದ ಕೊಡ್ಬೇಕು, ಬಾಳಿಕೆ ಬರುವಂತ ಕೊಡ್ಬೇಕು ಅಂತಂದ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ಅದು ಮಹಿಳಾ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋಂತ ಶೂಸ್ಗಳು ಅರ್ಧೋಗಿದಾವೆ ಮತ್ತೆ ಕಿತ್ತೋಗಿದಾವೆ. ಮತ್ತೆ ಈಗೇನು ಕಂಪ್ನಿ ಶೂಸ್ ಅಂತ ಪ್ಯಾರಾಗಾನ್, ಬಾಟಾ ಅಂತ ಕೊಡ್ಬೇಕಾಗಿತ್ತು, ಅದು ಯಾವುದೇ ಅಲ್ಲಿ ಇದಿಲ್ದಾನೆ ಒಂದು ಬಾಕ್ಸ್ ನಲ್ಲಿ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ನಮ್ದು ವಿರೋಧ ಇದೆ, ಅದು ಕ್ವಾಲಿಟಿ ಮಟ್ಟದಲ್ಲಿ ಕೊಡ್ಬೇಕಂತಂದೇಳಿ ನಾವು ಡಿವೈಎಫ್ಐ ಇಂದ ಒತ್ತಾಯ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.